ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಇಲ್ಲ. ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲ್ತ್ರೆ ಮಾರ್ಕೆಟ್ ಈಸಿ, ಅದರ್ವೈಸ್ ಮಾರ್ಕೆಟಲ್ಲಿ ಯು ಫೇಸ್ ಇಟ್ ಡಿಫಿಕಲ್ಟೀಸ್. ಒಂದೊಂದು ಸ್ಮಾಲ್ ಸ್ಟಾಪ್ ಲಾಸ್ ಕೊಡಲಿಕ್ಕೂ ನಿಮಗೆ ಭಯ ಆಗ್ತಿರುತ್ತೆ, ಹಂಗೆ ಪ್ರಾಫಿಟ್ ಬರಬೇಕಾದ್ರೆ ಹೋಲ್ಡ್ ಮಾಡಲಿಕ್ಕೆ ಕೂಡ ಭಯ ಆಗ್ತಿರುತ್ತೆ. ಸೊ ಎರಡೂ ಡಿಫಿಕಲ್ಟಿನ ನೀವು ಫೇಸ್ ಮಾಡ್ತೀರಾ. ಸೊ ನೀವು ಕಲಿಬೇಕು ಮಾರ್ಕೆಟಲ್ಲಿ, ಲೈಕ್ ಕಾನ್ಫಿಡೆನ್ಸ್ ಬರಬೇಕು. ಎಷ್ಟು ಮಟ್ಟಿಗೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಅಟ್ಲೀಸ್ಟ್ 70-80% ನಿಮಗೆ ಗೊತ್ತಿರಬೇಕು ಮಾರ್ಕೆಟ್ ಇಲ್ಲಿಂದಲೇ ಬೀಳುತ್ತೆ ಅಂತ. ಅನದರ್ 30% ಮಾರ್ಕೆಟ್ ಮೇಲೆ ಹೋದ್ರೂ ಹೋಗ್ಬೋದು, ಅದಕ್ಕೆ ಸ್ಟಾಪ್ ಲಾಸ್ ಕೊಡೋಕೆ ರೆಡಿ ಇರಬೇಕು. ಸೇಮ್ ಲಾಜಿಕ್ ಇವತ್ತು. ಸೊ ಇವತ್ತು ಕೂಡ ಮಾರ್ಕೆಟಲ್ಲಿ ಐ ಫೆಲ್ ಡಿಫಿಕಲ್ಟ್ ಡೇ, ಬಿಕಾಸ್ ಪ್ರೀಮಿಯಮ್ಸ್ಗಳು ಸ್ಪೈಕ್ ಆಗ್ತಿದ್ದಾವೆ. ಐ ವಿ ಜಾಸ್ತಿ ಇರೋದ್ರಿಂದ ಪ್ರೀಮಿಯಮ್ಸ್ ಜಾಸ್ತಿ ಮೂವ್ ಆಗ್ತಿಲ್ಲ, ಬಟ್ ವಾಲಟೈಲ್ ಸಿಕ್ಕಾಪಟ್ಟೆ ಆಗ್ತಿದ್ದಾವೆ. ನನ್ನ ಕ್ಯಾಂಡಲೇ ನಿಮಗೆ 10 ಪಾಯಿಂಟ್ ಡೌನ್ ಬಂದರೆ 10 ಪಾಯಿಂಟ್ ರಿವರ್ಸ್ ಕೂಡ ಆಗ್ತಾಯಿದೆ. ಸ್ವಲ್ಪ ಡಿಫಿಕಲ್ಟೇ, ಬಟ್ ಡಿಫಿಕಲ್ಟ್ ಅನ್ನೋದಕ್ಕಿಂತ ಮಾರ್ಕೆಟಲ್ಲಿ ಡೈರೆಕ್ಷನ್ ಆಯಿತು ಡೌನ್ ಸೈಡ್ ಅನ್ನೋದು ಗೊತ್ತಿದೆ. ವಾಟ್ ಎವರ್ ಇಟ್ ಮೇ ಬಿ, ಅದು ಅಪ್ ಸೈಡ್ ಎಷ್ಟಾರು ಬರಲಿ, ಬಿಕಾಸ್ ನಾನು ಸ್ಟಾಪ್ ಲಾಸ್ ಹಂಟಿಂಗ್ ಮೈಂಡ್ ಸೆಟ್ ಟ್ರೇಡರ್ ಅಲ್ಲ, ನಾನು ಟ್ರೆಂಡ್ ಟ್ರೇಡರು. ಸೊ ಹಾಗಾಗಿ ನನಗೆ ಟ್ರೆಂಡ್ ಯಾವ ಕಡೆ ಇರುತ್ತೆ ಆ ಕಡೆಗೆ ನಾನು ಮ್ಯಾಕ್ಸಿಮಮ್ ಟ್ರೇಡ್ಸ್ಗಳನ್ನ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟಾಪ್ ಲಾಸ್ ಸೆಂಟರ್ಗೂ ಇವತ್ತೇನು ಲಾಸ್ ಆಗಿರಲ್ಲ. ಸ್ಟಾಪ್ ಲಾಸ್ ಯಾರು ನೋಡ್ತಾ ಇರ್ತಾರೆ, ಲೈಕ್ ಬಾಟಮ್ ಸ್ಟಾಪ್ ಲಾಸ್ ಇರ್ಬೋದು, ಲೈಕ್ ಇಲ್ಲಿಂದಲೇ ರಿವರ್ಸ್ ಆಗುತ್ತೆ ಅಂತ. ಸೊ ಅವ್ರುಗಳು ಕೂಡ ಇವತ್ತು ಗುಡ್ಡೇನೆ, ಐ ಬಿಲೀವ್ ಇಟ್, ಬಿಕಾಸ್ ಅವ್ರಿಗೂ ಏನು ಮಾರ್ಕೆಟ್ ಅಷ್ಟೊಂದು ಡಿಫಿಕಲ್ಟ್ ಡೇ ಅಂತ ತೋರಿಸಿರಲ್ಲ. ಸೇಮೆ ಇವತ್ತಿಂದು ಲೈಕ್ ಪ್ರಾಫಿಟ್ ಆರ್ ಲಾಸ್ ನೋಡಿ. ಸೊ ಇವತ್ತು ಐ ಫೆಲ್ಟ್ ಇಟ್ ಡಿಫಿಕಲ್ಟ್ ಡೇ. ಟೋಟಲ್ಲು 4 ಟ್ರೇಡ್ಸ್ ಮಾಡಿದ್ದೀನಿ. ಲೈಕ್ 4 ಟ್ರೇಡ್ಸಲ್ಲೂ ಮೊದಲನೇ ಟ್ರೇಡು ಟು ಎಸ್ ಎಲ್ ತೊಗೊಂಡಿದ್ದೀನಿ, ಮತ್ತು ಅದನ್ನು ಎಸ್ ಎಲ್ನ ಕವರ್ ಮಾಡಿ ಈ ಅಮೌಂಟ್ ಆಗಿತ್ತು ಬೆಳಗ್ಗೆನೆ. ಸೊ ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಕಮ್ ಬ್ಯಾಕ್ ಟು ಅಂತ. ಮಾರ್ಕೆಟು 23%ಗೆ ಬರೋಕ್ಕೊಂದು 3-4 ಪಾಯಿಂಟ್ ಇದ್ದಂಗೆ ರಿವರ್ಸಲ್ ಆಗಿಬಿಡ್ತು. ಸೊ ಅಲ್ಲಿ ನನಗೆ ಸ್ವಲ್ಪ ಇದಾಯಿತು. ಅಂದರೆ ಏನಂದರೆ ಲೈಕ್ ಎಕ್ಸಾಕ್ಟ್ 23%ಗೆ ಸಿಕ್ಬಿಟ್ಟಿದ್ದರೆ ಅದರಲ್ಲಿ ಇದಾಗ್ತಿಲ್ಲ. ಸೆಕೆಂಡ್ ಟ್ರೇಡು ಅಗೇನ್ ಬ್ಯಾಕ್ ಟು 23%ಗೆ ಬಂದು ತೊಗೊಂಡೆ, ಮತ್ತೆ ಸ್ಪೈಕ್ ಆಯಿತು, ಮತ್ತೆ ಎಸ್ ಎಲ್ ಇಟ್ ಆಯಿತು. ಅಗೇನ್ ರಿಟರ್ನ್ ಬ್ಯಾಕ್ ಕೆಳಗಡೆ ಬರ್ಬೇಕಾದ್ರೆ ಎಂಟ್ರಿ ಅದೇ, ಅಗೇನ್ ಐ ಕವರ್ಡ್ ಎಸ್ ಎಲ್ ಆ್ಯಂಡ್ ಮೇಡ್ ದಿಸ್ ಪ್ರಾಫಿಟ್. ಓಕೆನಾ. ಸೊ ಓವರಾಲ್ ಇವತ್ತು ಪ್ರೀಮಿಯಮ್ ಐ ಇರೋದ್ರಿಂದ ಬ್ರೋಕರೇಜ್ ಕೂಡ ಚೆಂದಾನೇ ಹೋಗುತ್ತೆ. ಏನಕ್ಕೆ ಅಂದರೆ ಪ್ರೀಮಿಯಮ್ ಐ ಇದೆ, ಹಾಗಾಗಿ ಬ್ರೋಕರೇಜ್ ಕೂಡ ಜಾಸ್ತಿನೇ ಕೊಡಬೇಕಾಗಿ ಬರುತ್ತೆ. ಓಕೆ, ನೋ ಪ್ರಾಬ್ಲಮ್, ಅಕ್ಸೆಪ್ಟ್ ಇಟ್. ಬಿಕಾಸ್ ನೀವು ಟ್ರೇಡ್ ಮಾಡ್ತೀರಂದರೆ ಬ್ರೋಕರೇಜ್ ಕೊಡ್ಲಿಕ್ಕೆ ರೆಡಿನೇ ಇರಬೇಕು. ಸೊ ಹಾಗಾಗಿನೇ ಲೈಕ್ ಇವತ್ತಿಂದು ಎಲ್ಲೆಲ್ಲಿ ಟ್ರೇಡ್ ಇತ್ತು ನನಗೆ, ಸೆಕೆಂಡ್ ಟ್ರೇಡು ಈಸಿ ಟ್ರೇಡು ಜಸ್ಟ್ 2-3 ಪಾಯಿಂಟ್ಸಲ್ಲಿ ಎಲ್ಲಿ ಮಿಸ್ ಆಯಿತು, ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್, ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ಪ್ರೀಮಿಯಮ್ ಹೈ ಇದೆ, ಐ ವಿ ಜಾಸ್ತಿ ಇದೆ, ಮಾರ್ಕೆಟಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಜಾಸ್ತಿ ಇದೆ. ಹಾಗಾಗಿನೇ ಮಾರ್ಕೆಟು ಲಾಸ್ಟ್ ಸ್ವಿಂಗ್ ಏನಿತ್ತಲ್ಲ, ಆ ಲಾಸ್ಟ್ ಸ್ವಿಂಗ್ನ ಬ್ರೇಕ್ ಡೌನ್ ಮಾಡಿದೆ. ಓಕೆನಾ. ಸೊ ಲಾಸ್ಟ್ ಸ್ವಿಂಗ್ ಬ್ರೇಕ್ ಡೌನ್ ಮಾಡಿ ಅಗೇನ್ ಓಪನ್ ಆಗ್ತಿದ್ದಂಗೆ ಲೈಕ್ 680ಇಂದ 520 ತನಕ ಒಂದು ಶಾರ್ಪ್ ಫಾಲ್ ಕೂಡ ಕೊಡ್ತು. ಅಗೇನ್ ಸಸ್ಟೈನ್ ಆಗ್ಲಿಕ್ಕೆ ಟ್ರೈ ಮಾಡ್ತಿತ್ತು. ಸೊ ಯೂಶಲಿ ನಿಮಗೇನೆಂದರೆ ಗ್ಯಾಪ್ ಡೌನ್ ಆದಾಗ ನೀವು ಯಾವುದೇ ಕಾರಣಕ್ಕೂ ಬ್ರೇಕೌಟ್ ಟ್ರೇಡ್ಸ್ಗಳನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ, ಟ್ರ್ಯಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾರ್ಕೆಟಲ್ಲಿ. ಸೊ ಇಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಇಲ್ಲಿ ಲೆವೆಲಿಗೆ ಬಂದಾಗ ಯಾರು ಬ್ರೇಕೌಟ್ ಟ್ರೇಡಿಗೆ ಬಿಫೋರ್ ಬ್ರೇಕೌಟ್ ಎಂಟ್ರಿ ಆದವ್ರಿಗಿದ್ರೆ ಅವ್ರು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದರೆ ಹ್ಯೂಜ್ ಲಾಸ್ ಅಲ್ವಾ. ಸೊ ಹಾಗೆಯೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ, ಮಾರ್ಕೆಟ್ ಇಷ್ಟು ದೂರ ಬರುತ್ತೆ ಅನ್ನೋ ಚಾನ್ಸಸ್ ತುಂಬ ಕಡಿಮೆ ಅನ್ನಿಸ್ತು ನನಗೆ. ಏಕೆಂದರೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗಿ ಇಫ್ ಇಟ್ ಈಸ್ ರಿವರ್ಸ್ ನನಗೆ ಈಸಿ ಟ್ರೇಡ್ಸು. ಸೊ ಮಾರ್ಕೆಟ್ ಏನು ಮಾಡಿದೆ, ಗ್ಯಾಪ್ ಡೌನ್ ಓಪನ್ ಆಗಿ ಇನ್ನೂ ಫರ್ದರ್ ಕೆಳಗಡೆ ಬಂದು, ಸೊ ಐ ನೀಡ್ ಟು ವೆಯ್ಟ್. ಸೊ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟು ಯಾವಾಗ ಲೈಕ್ ಈ ಲೆವೆಲಿಗೆ ಬಂದಾಗ ಜಸ್ಟ್ ಐ ರ್ಯಾಂಡಮ್ ಎಂಟ್ರಿ ತೊಗೊಂಡೆ ನಾನು. ಏನಕ್ಕೆ ಮಾರ್ಕೆಟ್ ಆಲ್ಮೋಸ್ಟ್ ಒಂದು 100 ಪಾಯಿಂಟ್ ಅಪ್ ಸೈಡ್ ರಿಕವರಿ ಆಗಿದೆ, ಒಂದು ರಿಟ್ರೇಸ್ಮೆಂಟ್ ಕೊಡ್ಬೋದು ಅಂತ. ಈ ಸ್ಪೈಕಲ್ಲಿ ನನಗೆ ಫಸ್ಟ್ ಎಸ್ ಎಲ್ ಹೋಯಿತು. ಅಗೇನ್ ಮಾರ್ಕೆಟ್ ಸೇಮ್ ಲೆವೆಲಿಗೆ ಬಂದಾಗ ರೀ ಎಂಟ್ರಿ ಅದೇ, ಅಗೇನ್ ಐ ಕವರ್ಡ್ ದಟ್ ಒನ್. ಓಕೆನಾ. ಸೊ ಕವರ್ ಮಾಡಿ ಸುಮ್ಮನೆ ಕೂತಿದೆ, ಲೆಟ್ಸ್ ಸಿ, ನೋಡೋಣ ಪ್ರೀಮಿಯಮ್ ಆಗಿದ್ದಾವೆ. ಸೊ ಮಾರ್ಕೆಟ್ ಏನಾದರೂ ಫರ್ದರ್ ಮೇಲ್ ಬಂದರೆ ಟ್ರೇಡ್ ತೊಗೊಳ್ಳೋಣ, ಅದರ್ವೈಸ್ ನೋ ಮೋರ್ ಟ್ರೇಡ್ಸ್. ಸ್ಮಾಲ್ ಪ್ರಾಫಿಟ್ ಏನಿದೆ ದಟ್ಸ್ ಎನಫ್ ಫಾರ್ ಮಿ, ಕ್ಲೋಸ್ ಮಾಡೋಣ ಅಂತ. ಅಗೇನ್ ಬ್ಯಾಕ್ ಟು ರಿಟ್ರೇಸ್. ಸೊ ಇಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆಗಬೇಕಾದ್ರೆ ಎಕ್ಸ್ಪೆಕ್ಟೆಡ್ 23% ಬರುತ್ತೆ ಅಂತ. ಜಸ್ಟ್ ಒಂದು 6-7 ಪಾಯಿಂಟ್ಸಲ್ಲಿ 6-7 ಪಾಯಿಂಟ್ಸ್ ಇನ್ ಸ್ಪಾಟಲ್ಲಿ ಮಿಸ್ ಆಯ್ತು ನನಗೆ, ಅದು ಬರಲಿಲ್ಲ. ಸೊ ಅಲ್ಲಿಗೆ ಬಂದಿದ್ದರೆ ಡೆಫಿನೆಟಾಗಿ ಇಲ್ಲೇ ನನಗೆ ವಾಟ್ ಎವರ್ ಯುವರ್ ಸೀಯಿಂಗ್ ಸಿಂಗಲ್ ಟ್ರೇಡಲ್ಲೇ ಐ ಕುಡ್ ಹ್ಯಾವ್ ಮೇಡ್ ಇಟ್ ಗುಡ್ ಪ್ರಾಫಿಟ್ ಇಯರ್. ಒಳ್ಳೆ ಪ್ರಾಫಿಟ್ ಕೂಡ ಆಗಿರೋದು ಸಿಂಗಲ್ ಟ್ರೇಡಲ್ಲೇ, ಬಟ್ ಅದು ಮಿಸ್ ಆಯಿತು. ಸೊ ದೆನ್ ಅಗೇನ್ ರಿಟ್ರೇಸ್ ಬಂದಾಗ ಇಲ್ಲಿ ನಾನು ಎಂಟ್ರಿ ಆದೆ. ಇಷ್ಟಕ್ಕೆ ಬರೋಷ್ಟಲ್ಲಿ ನಾನು ಎಸ್ ಎಲ್ ಎತ್ಕೊಂಡು ಹೋಯ್ತು. ಲೆಟ್ಸ್ ಸಿ, ನೋಡೋಣ ಮತ್ತೆ ಇದು ಮಾಡೋಣ ಅಂತ. ಯಾವಾಗ ಮಾರ್ಕೆಟ್ ರಿಟರ್ನ್ ಬ್ಯಾಕ್ ಟು ಸೇಮ್ ಲೆವೆಲಿಂದ ಡೌನ್ ಸೈಡಿಗೆ ಬಂತು, ಐ ಎಂಟರ್ಡ್ ಇಯರ್. ವೆರಿ ಕ್ವಿಕ್ ಮೂಮೆಂಟ್ ಆಯಿತು, ಅನ್ಬಿಲೀವಬಲ್ ಮೂಮೆಂಟ್, ತುಂಬ ಶಾರ್ಪ್ ಫಾಲ್ ಕೂಡ ಆಯಿತು. ಹೋಗಿ ನೀವು ಪ್ರೀಮಿಯಮ್ ಚೆಕ್ ಮಾಡಿ. ಈ ಕ್ಯಾಂಡಲ್ ಇಟ್ ಸೆಲ್ಫ್ ಮೂಡ್ ಅರೌಂಡ್ 30 ಪಾಯಿಂಟ್ಸ್ ಹತ್ರ ಮೂವ್ ಆಗಿದೆ, 30-35 ಪಾಯಿಂಟ್ಸ್. ಬಟ್ ನಂದರಲ್ಲಿ ಅದಲ್ಲಿ ಎಸ್ ಎಲ್ ತೆಗೆದು ಪ್ರಾಫಿಟ್ ಅಷ್ಟು ತೋರಿಸ್ತಿತ್ತು. ಹ್ಯಾಪಿ, ಕ್ಲೋಸ್ಡ್, ನೋ ಮೋರ್ ಟ್ರೇಡ್ಸ್ ಅಂತ. ಫರ್ದರ್ ಮತ್ತೆ ಟ್ರೇಡ್ ಮಾಡೋದ್ರಿಂದ ಯೂಸ್ಲೆಸ್ ಥಿಂಗು. ಸೊ ಹಾಗಾಗಿ ಕ್ಲೋಸ್ ಮಾಡಿದ್ದೀನಿ. ಸೊ ಇವತ್ತಿಂದು ಟ್ರೇಡ್ ಏನಕ್ಕೆ ಡಿಫಿಕಲ್ಟ್ ಅಂದರೆ, ದಿಸ್ ವಾಸ್ ದ ಪ್ಲೇಸ್ ಐ ಜಸ್ಟ್ ವೆಯ್ಟೆಡ್. ಓಕೆನಾ. ನಾನು ಫೋಮೋ ಎಂಟ್ರಿ ಮಾಡಿಲ್ಲ, ವೆಯ್ಟ್ ಮಾಡ್ತಿದ್ದೆ. ಫೋಮೋ ಎಂಟ್ರಿ ಯಾವುದು ನಿಮಗೆ, ಫೋಮೋ ಎಂಟ್ರಿ ಯಾವಾಗ ಅಂದರೆ ಇಲ್ಲಿ ತನಕ ಎಂಟ್ರಿ ಆಗ್ದಲೆ, ಸೊ ಈ ಕ್ಯಾಂಡಲ್ ಫಾರ್ಮ್ ಆಗ್ಬಿಡ್ತಲ್ಲ ಇಲ್ಲೇನೆ ಅಂತ, ಇಲ್ಲೇ ಎಂಟ್ರಿ ಆದವ್ರು ಇದ್ದರೆ ಡೆಫಿನೆಟಾಗಿ
ನೀವಿಲ್ಲಿ ಲಾಸ್ ಬುಕ್ ಮಾಡಿರ್ತೀರಾ, ಇಲ್ಲ ಪ್ರಾಫಿಟ್ ಬುಕ್ ಮಾಡಿರ್ತೀರಿ, ಎರಡರಲ್ಲಿ ಒಂದರಲ್ಲಿ ಇರ್ತೀರ. ಬಿಕಾಸ್ ನೀವು ಲೆವೆಲ್ಸಿಗೆ ವೆಯ್ಟ್ ಮಾಡ್ತಿಲ್ಲ. ಸೊ ನಾನು ಲೆವೆಲ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ಲೆವೆಲ್ಸಿಗೆ ವೆಯ್ಟ್ ಮಾಡಿದವ್ರಿಗೆ ಕೂಡ ಐ ಗೆಸ್ ಸ್ಟಾರ್ಟಿಂಗಲ್ಲಿ SL ಹಿಟ್ ಆಗಿರುತ್ತೆ, ಇಲ್ಲ ಕೆಲವ್ರು ಹೋಲ್ಡ್ ಮಾಡಿದವ್ರಿಗಿದ್ರೆ ದೇ ಗಾಟ್ ವೆರಿ ಗುಡ್ ಪ್ರಾಫಿಟ್, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಂದು ಸ್ಮಾಲ್ SL ಇರುತ್ತೆ ಯಾವಾಗಲೂ. ಸೊ SL ಸ್ಮಾಲ್ ಇರೋದ್ರಿಂದ ನನಗೆ ಪ್ರಾಫಿಟ್ ಕೂಡ ನಾನು ಹ್ಯೂಜ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಾರ್ಮಲ್ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಸೇಮೇ ಇಲ್ಲೊಂದು ನನಗೆ ತುಂಬ ಸಲ ಅನಿಸಿದ್ದು ಒಂದೇ, ಜಸ್ಟ್ ಇನ್ನೊಂದು 5-6 ಪಾಯಿಂಟ್ ಸ್ಪೈಕ್ ಆಗಿದ್ರೆ ಐ ಕುಡ್ ಹ್ಯಾವ್ ಡನ್ ಇಟ್ ವೆರಿ ಗುಡ್ ಪ್ರಾಫಿಟ್ ಇಯರ್. ದಟ್ಸ್ ಓಕೆ. ಸಮ್ಟೈಮ್ ಲೈಕ್ ಮಾರ್ಕೆಟ್ ಈ ಥರ ಅನ್ಪ್ರಿಡಿಕ್ಟಬಲ್ ಡೇಸ್ಗಳಲ್ಲಿ ಕೂಡ ನೀವು ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡ್ಕೊಳ್ತೀರ ಅಂದರೆ ಇದು ನಿಮಗೆ ಒಳ್ಳೆ ನಾಲೆಡ್ಜ್ ಬಂದಿದೆ ಅಂತ ಅರ್ಥ. ಬಿಕಾಸ್ ಪ್ರಿಡಿಕ್ಷನೇ ಮಾಡೋಕ್ಕಾಗ್ತಿಲ್ಲ ಮಾರ್ಕೆಟ್ನ. ಒಂದೊಂದು ಸ್ಟೇಟ್ಮೆಂಟ್ಗೆ ಒಂದೊಂದು ಸಲ ಒಂದು ನ್ಯೂಸ್ ಬರುತ್ತೆ. ಇಸ್ರೇಲ್ ಸ್ಟೇಟ್ಮೆಂಟಿಗೆ ಒಂದು ಸಲ ಮಾರ್ಕೆಟ್ ಸ್ಪೈಕ್ ಆಗುತ್ತೆ, ಲೈಕ್ ಇರಾನ್ ಸ್ಟೇಟ್ಮೆಂಟಿಗೆ ಒಂದು ಸಲ ಮಾರ್ಕೆಟ್ ಸ್ಪೈಕ್ ಆಗುತ್ತೆ, ಅಮೆರಿಕನ್ ಸ್ಟೇಟ್ಮೆಂಟಿಗೆ ಮಾರ್ಕೆಟ್ ಸ್ಪೈಕ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ನಮ್ಮ ಇಂಡಿಯಾದವ್ರು ಯಾರು ಬಂದು ಒಂದು ಒಳ್ಳೆ ಯಾವ್ದಾದ್ರು ನ್ಯೂಸ್ಗಳು ಹೇಳಿದ್ರೆ ಅದಕ್ಕೂ ಸ್ಪೈಕ್ ಆಗುತ್ತೆ ಅಲ್ವಾ. ಸೇಮೇ ಈ ಸ್ಪೈಕು ಯಾವುದೋ ಒಂದು ನ್ಯೂಸಿಗೆ ಬಂದಿರೋವಂಥ ಸ್ಪೈಕ್ಸು. ಬಟ್ ಇದೆಲ್ಲ ಒಂದು ಸೆಲ್ ಆನ್ ರೈಸು. ಸೊ ಸೆಲ್ ಆನ್ ರೈಸ್ ಕಡೆಯಿಂದ ಬರ್ತಾ ಇದ್ದಾವೆ ಮಾರ್ಕೆಟು. ಸೊ ನೋಡುವ, ಮಾರ್ಕೆಟು ಈ ವೀಕ್ ಮೇ ಬಿ ಇಷ್ಟರಲ್ಲೇ ವಾಲಟೈಲಲ್ಲೇ ಕ್ಲೋಸ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ, ಇನ್ನೂ ನ್ಯೂಸ್ ಏನಾದರೂ ಎಸ್ಕಲೇಷನ್ಸ್ ಆದರೆ ಮಾರ್ಕೆಟ್ ವಿಲ್ ಗೋ ಫರ್ದರ್ಗೆ ಡೌನ್ ಹೋಗೋ ಚಾನ್ಸಸ್ ಕೂಡ ಇದೆ. ಇಟ್ ಮೇ ಟಚ್ 23-22 ತನಕಲೂ ಬರ್ಬೋದು. ಬಟ್ ಗೊತ್ತಿಲ್ಲ ಬರುತ್ತಾ ಬರೋಲ್ವ ಅಂತ. ನ್ಯೂಸ್ ಇದೇ ಥರ ಕಂಟಿನ್ಯೂ ಆದರೆ ಬರೋ ಚಾನ್ಸಸ್ ಕೂಡ ಇದೆ. ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಪ್ರೆಷರ್ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಯಾವಾಗ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ, ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ. ಅದೇ ಆಗ್ತಿರೋದು. ಸೊ ಯಾವಾಗ ಕ್ರೂಡ್ ಆಯಿಲು ಕೂಲ್ ಆಫ್ ಆಗುತ್ತೆ, ಬ್ಯಾಂಕಿಂಗ್ ಸೆಕ್ಟರ್ ರಿಕವರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಯಾವಾಗ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್. ಸೇಮೇ ನಿಮಗೆ IT ಸೆಕ್ಟ್ರಿಗೂ ಕ್ರೂಡ್ ಆಯಿಲ್ಗೂ ಸಂಬಂಧ ಇಲ್ಲ. ಬಿಕಾಸ್ ನೆನ್ನೆ ನಾನೊಂದು ವಿಡಿಯೋ ನೋಡ್ತಿದ್ದೆ, ಸೋ ಫನ್ನಿ ಯಾರ್, ಸೀರಿಯಸ್ಲಿ ಪೀಪಲ್ ಥಿಂಕ್ಸ್ ಲೈಕ್ ಯಾವುದಕ್ಕೆ ಯಾವ್ದು ಲಿಂಕ್ ಇದೆ ಅಂತ. ಈ ಬ್ಯಾಂಕಿಂಗ್ ಸೆಕ್ಟ್ರಿಗೂ ಕ್ರೂಡ್ ಆಯಿಲ್ಗೂ ಲಿಂಕ್ ಏನು ಅನ್ನೋದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈಸಿ ಆಗ್ತದೆ. IT ಸೆಕ್ಟ್ರಿಗೂ ಕ್ರೂಡ್ ಆಯಿಲ್ಗೂ ಲಿಂಕ್ ಎಲ್ಲಿಂದ ಎಲ್ಲಿಗೆ? ಐಟಿನೇ ಬೇರೆ, ಕ್ರೂಡ್ ಆಯಿಲೇ ಬೇರೆ, ಓಕೆನಾ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ನೆವರ್ ಬಿ ಥಿಂಕ್ ಇಟ್ ಲೈಕ್ ಈ ಸೆಕ್ಟ್ರು ಆ ಸೆಕ್ಟ್ರು ಅಂತ. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ತಿದೆ, ಇಟ್ ಮೀನ್ಸ್ ಮಾರ್ಕೆಟಲ್ಲಿ ನೆಗೆಟಿವ್ ನ್ಯೂಸ್. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ತಿದೆ, ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಸಮಥಿಂಗ್ ಪಾಸಿಟಿವ್ ನ್ಯೂಸ್. ಅಷ್ಟೇ. ನಿಮಗೆ ಸಿಂಪಲ್ ಲಾಜಿಕ್ ನೀವು ಇಟ್ಕೊಂಡಷ್ಟು ಮೈಂಡ್ಸೆಟ್ ಕೂಡ ಈಸಿ ಅನಿಸುತ್ತೆ. ಇನ್ನು ಇಂಡಿಯಾ ವಿಕ್ಸ್ ಎಷ್ಟಾಗಿದೆ ನೋಡೋಣ. ಬಿಕಾಸ್ ಇಂಡಿಯಾ ವಿಕ್ಸ್ ನೋಡೆಲ್ಲ ನಾನು ಟ್ರೇಡ್ ಮಾಡೋದಿಲ್ಲ. ಇಂಡಿಯಾ ವಿಕ್ಸ್ ನೋಡಿ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ನೀವು ಟ್ರೇಡೇ ಮಾಡೋಕ್ಕಾಗೋದಿಲ್ಲ. ಐ ನೋ ದಟ್. ಬಿಕಾಸ್ ಲೈಕ್ ಅದು ಮೂಮೆಂಟ್ ಮೇಲೆ ಯಾರೂ ಟ್ರೇಡ್ ಮಾಡೋದು ಕಷ್ಟ. ಶೂಟಪ್ ಆಗಿದೆ. ನಿನ್ನೆ 17ರಲ್ಲಿ ಇದ್ದಿದ್ದು ವಿಕ್ಸು, ಟುಡೇ ಇಟ್ ರೀಚ್ಟು 22. ಸೊ ಒಳ್ಳೆ ಶೂಟಪ್ಪೇನೆ. ನೋಡುವ, ಇನ್ನೂ ಶೂಟಪ್ ಆಗ್ಬೋದೇನೋ, 24 ತನಕಲೂ ಹೋಗ್ಬೋದೇನೋ. ಬಟ್ 24 ತನಕ ಹೋಗುತ್ತೆ ಅನ್ನೋದು ಕಷ್ಟ. ಇಲ್ಲೇ 18 to 22 ಇಸ್ ಅ ವೆರಿ ಗುಡ್ ವಿಕ್ಸ್ ಆ್ಯಕ್ಚುಲಿ, ಆಪ್ಷನ್ ಬಯರ್ಸ್ಗಳಿಗೆ ಟ್ರೇಡ್ ಮಾಡಲಿಕ್ಕೆ. ಸೊ ವೆರಿ ಗುಡ್ ವಿಕ್ಸ್. ಅದು ಕೂಲ್ ಆಫ್ ಆಗ್ತಾ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಪ್ರೀಮಿಯಮ್ ಸಿಗೋದಿಲ್ಲ, ಆಪ್ಷನ್ ಬಯರ್ಸ್ಗಳಿಗೆ ಸ್ಪೈಕ್ಗಳು ಸಿಗ್ತಾ ಇರ್ತವೆ. ಬಟ್ ಇದರಲ್ಲಿ ಏನಾಗುತ್ತೆ, ಆಪ್ಷನ್ ಸೆಲ್ಲರ್ಗೆ ವೈಡ್ ರೇಂಜ್ ಸಿಗ್ತಾ ಇದೆ, ತುಂಬಾ ದೊಡ್ಡ ರೇಂಜ್ ಸಿಗ್ತಾ ಇರೋದ್ರಿಂದ ಅವ್ರಿಗೆ ಈ ಕಂಫರ್ಟಬಲ್ ಅನ್ನಿಸ್ತಿದೆ ಅವರಿಗೆ ಟ್ರೇಡ್ ಮಾಡಲಿಕ್ಕೆ. ಈಗ ದೊಡ್ಡ ರೇಂಜಲ್ಲಿ ಪ್ರೀಮಿಯಮ್ಸ್ ಆಗಿದ್ದಾವೆ. ನಿನ್ನೆ ಕೂಡ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ ಎಷ್ಟಿತ್ತು? ಐ ಬಿಲೀವ್ ಇಟ್ ನಿನ್ನೆ ಒಂದು 280 ಅಟ್ ದ ಮನಿ, 280, 300 ತನಕ ಇತ್ತು. ಸೊ ಇವತ್ತು ಎಷ್ಟಿದೆ ಅಟ್ ದ ಮನಿ? 250 ತನಕಲೂ ಇದೆ, ಓಕೆನಾ. ಸೊ 250. ನಾಳೆ ಐ ಗೆಸ್ ಏನೊಂದು ಬಂದರೆ 200 ವೀಕ್ಸ್ ಕೂಲ್ ಆಫ್ ಆದರೆ 200 ತನಕ ಬರ್ಬೋದು. ಬಟ್ ಎಕ್ಸ್ಪೈರಿ ಹಿಂದಿಂದೊತ್ತಿಗೆ ಮಾರ್ಕೆಟ್ ವಿಲ್ ಕಮ್ ಬ್ಯಾಕ್ ಟು 120 to 130ಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಪ್ರೀಮಿಯಮ್ ಹೈ ಇದೆ, ಆಪ್ಷನ್ ಸೆಲ್ಲರ್ ದುಡ್ಡು ಮಾಡ್ತೀರಾ, ಐ ಅಗ್ರಿ. ಔಟ್ ಆಫ್ ದ ಮನಿ ಆಪ್ಷನ್ ಸೆಲ್ಲರ್ಸ್ಗೆ ಸ್ಪೈಕ್ ಆಗಿದ್ದಾವೆ, ಸಿಗ್ತದೆ. ಬಟ್ ಈ ಥರ ಗ್ಯಾಪ್ ಡೌನ್ ಓಪನ್ ಆದಾಗ ಅವ್ರಿಗೆ ಏನಾದರೂ ಪೊಸಿಷನ್ಸ್ಗಳು, ಒನ್ ಸೈಡ್ ಪೊಸಿಷನ್ಗಳು ನೀವು ಇಮ್ಯಾಜಿನು ಮಾಡೋಕ್ಕಲ್ಲ, ಅಷ್ಟು ದೊಡ್ಡ ಸ್ಪೈಕ್ ಆಗಿರ್ತವೆ. ಸಪೋಸ್ ಇಲ್ಲಿ ಏನಾದರೂ ಓವರ್ ಆಲ್ ಸ್ಟ್ರಕ್ಚರ್ ಮೇಲೆ ಸ್ಟ್ಯಾಂಗಲ್ಲಿ ಮಾಡೋದೊಂದಿದ್ರೆ ತುಂಬಾ ದೊಡ್ಡ ಅಮೌಂಟು ಲಾಸ್ ಆಗುತ್ತೆ. ನೀವು ಆಪ್ಷನ್ ಸೆಲ್ಲಿಂಗ್ ಕೂಡ ಈಸಿ ಇಲ್ಲ. ನಿಮಗೆ ಅರ್ಥ ಮಾಡ್ಕೊಬೇಕು, ಆ ಸೆಲ್ಲಿಂಗಲ್ಲಿ ಪೀಪಲ್ ವಿಲ್ ಸೇ ಓಕೆ, ಸೆಲ್ಲಿಂಗಲ್ಲಿ ನೀವು ಎಡ್ಜ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಆಗಲ್ಲ ಹಾಗೆ ಅಂತ. ಅವ್ರುಗಳು ಫಸ್ಟ್ ಆಫ್ ಆಲ್ ಪ್ರಾಫಿಟ್ ಮಾಡೋರ ಕೇಳಿ. ನನಗೂ ಗೊತ್ತು, ಕೆಲವ್ರು ನನ್ನ ಪರಿಚಯದವ್ರು ಆಪ್ಷನ್ ಸೆಲ್ಲರ್ಸ್ ಇದ್ದಾರೆ, ದೇ ಮೇಕಿಂಗ್ ಪ್ರಾಫಿಟ್, ಇಲ್ಲ ಅಂತ ಹೇಳಲ್ಲ. ಆಪ್ಷನ್ ಬಯರ್ಸು ಕೂಡ ಮೇಕಿಂಗ್ ಪ್ರಾಫಿಟ್, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಇತ್ತೀಚೆಗೆ ನೋಡೋದು, ಇಟ್ ಈಸ್ ಲೈಕ್ ಯೂಟ್ಯೂಬಲ್ಲಿ ಕೆಲವೊಂದು ಕಾಮಿಡಿಗಳು ನೋಡ್ತೀನಲ್ಲ, ಅದಕ್ಕೆ ಹೇಳೋದು, ಮಾರ್ಕೆಟ್ ಇಲ್ಲಿ ಓಪನ್ ಆದರೆ ಇಲ್ಲಿ ಪ್ರಿಡಿಕ್ಷನ್ಸ್ಗಳಿಗಿನ್ನ ಅನ್ನೋದಕ್ಕಿಂತ ಲೈಕ್ ಮಾರ್ಕೆಟಲ್ಲಿ ನಾನು ಹೇಳಿದ್ದೆ ಮಾರ್ಕೆಟು ಇಲ್ಲಿಂದ ಗ್ಯಾಪ್ ಡೌನೇ ಓಪನ್ ಆಗುತ್ತೆ, ನಾನು ಹೇಳಿದ್ದೆ ಮಾರ್ಕೆಟ್ ಇಲ್ಲಿಂದಲೇ ಗ್ಯಾಪ್ ಅಪ್ ಆಗುತ್ತೆ, ಅದೆಲ್ಲ ಹೇಳ್ತಾರಲ್ಲ ಅವ್ರುಗಳಿಗೆ ಫಸ್ಟ್ ಆಫ್ ಆಲ್ ಒಂದೇ ಕ್ವಶನ್ಸ್ ನಾನು ಹೇಳೋದು. ಬಿಕಾಸ್ ನಾರ್ತ್ ಅವ್ರು ತುಂಬ ಜನ ಇದ್ದಾರೆ, ಸೌತ್ ಅವ್ರು ನನಗೆ ಗೊತ್ತಿಲ್ಲ, ಕನ್ನಡದವ್ರಂತೂ ಗೊತ್ತೇ ಇಲ್ಲ ನನಗೆ. ಬಿಕಾಸ್ ನನಗೆ ಇಂಟ್ರಾಕ್ಷನ್ ಫಸ್ಟಿಂದಲೂ ಕಡಿಮೆನೇ ಕನ್ನಡದವರು, ಹಾಗಾಗಿ ನನಗೆ ಐಡಿಯಾ ಇಲ್ಲ. ಸೊ ಅವ್ರುಗಳು P&L, ವೆದರ್ ಇಟ್ ಈಸ್ ಅ ಪಾಸಿಟಿವ್ ಆರ್ ನೆಗೆಟಿವ್, ದಟ್ಸ್ ಇಂಪಾರ್ಟೆಂಟ್, ಓಕೆನಾ. ಸೊ P&L ಯಾರು ಪ್ರಾಫಿಟ್ ಮಾಡ್ತಿರ್ತಾರೆ ಅವರು P&L ತೋರ್ಸೋಕ್ಕೆ ಭಯ ಪಡಲ್ಲ. ಯಾರು ಯೂಟ್ಯೂಬಲ್ಲಿ ವೀಡಿಯೋಸ್ಗೋಸ್ಕರ ಟ್ರೇಡ್ ಮಾಡ್ತಿರ್ತಾರೆ ದೋಸ್ ವಿಲ್ ಮೇಕ್ ಪ್ರಾಫಿಟ್ ಆರ್ ಲಾಸ್, ಅವ್ರು ತೋರಿಸೋದಿಲ್ಲ, ಅವರು ಸುಮ್ಮನೆ ಹೇಳ್ತಾ ಹೋಗ್ತಾರೆ.
ಇದರಿಂದ ಇಲ್ಲಿ ಕೊಟ್ಟಿದ್ದೆ ಪ್ರೀಮಿಯಂ ಸ್ಪೈಕ್ ಆಗಿದೆ ಅದು ಇದು ಅಂತ. ಅದರಿಂದ ಟ್ರ್ಯಾಪ್ಸಿಂದ ದೂರ ಇರಿ. ಆಲ್ವೇಸ್ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತಾರೆ. ಎಲ್ಲಿ ತನಕ ಟ್ರ್ಯಾಪ್ಗಳಿಂದ ದೂರ ಇರಲ್ಲ ನಿಮಗೆ ಟಫ್ ಆಗ್ತಾ ಹೋಗುತ್ತೆ ಟ್ರೇಡಿಂಗ್, ಓಕೆನಾ. ಸೊ ಕಲಿಯೋಕ್ಕೆ ಫೋಕಸ್ ಮಾಡಿ. ಆಲ್ವೇಸ್ ಈಸಿ, ಏನಿದೆ ರಾಕೆಟ್ ಸೈನ್ಸ್ ಅಲ್ಲ. ನಿಮ್ಮ ರಿಸ್ಕ್ ರಿವಾರ್ಡ್ ಪ್ರಾಪರ್ ಗೊತ್ತಿದ್ರೆ ನೀವು ಟ್ರೇಡ್ ಮಾಡೋದು ತುಂಬ ಈಸಿ, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.